ನಮ್ಮ ಘನ ಸರ್ಕಾರ ಮತ್ತು ನಮ್ಮ ತಾಲೂಕು ಆಡಳಿತ ತಹಶೀಲ್ದಾರ್ ಅವರಿಗೆ ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದ್ದಾರೆ. ಇದು ನಿಜವಾಗಲೂ ಕೂಡ ನಮ್ಮ ಗ್ರಾಮ ಪಂಚಾಯತಿಗೆ, ನಮ್ಮ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ, ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ನಮ್ಮ ಗ್ರಾಮ ಪಂಚಾಯತಿಯವರು ಈ ಒಂದು ಪ್ರಶಸ್ತಿಯನ್ನು ಪಡೆದಿರೋದಕ್ಕೆ ನಾವೆಲ್ಲರೂ ಕೂಡ ಹರ್ಷ ವ್ಯಕ್ತಪಡಿಸ್ತೀವಿ. ಅವರಿಗೆ ಅಭಿನಂದನೆ ಕೂಡ. ನನ್ನ ಆತ್ಮೀಯ ಸ್ನೇಹಿತರಾದ ಸನ್ಮಾನ್ಯ ಶ್ರೀ ಒಲಿ ಸಾಹೇಬ್ರವರು ಇವತ್ತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರೋದಕ್ಕೆ ನಮಗೆ ನಮ್ಮ ಪಂಚಾಯತಿ ವ್ಯಾಪ್ತಿಯ ಜನರಿಗೆ ತುಂಬ ಸಂತೋಷ ಅಂತ ಹೇಳ್ತಾ, ಈ ಮೂಲಕ ಅವರು ನನಗೆ ತುಂಬ ಚಿಕ್ಕ ಹುಡುಗರಿಂದ ನನ್ನ ಫ್ರೆಂಡ್ ಅವರು ಭಾಳ ಈ ಊರಲ್ಲಿ ಈ ಕೆಲವು ಜನಪ್ರತಿನಿಧಿಗಳು ಏನೇ ತಪ್ಪು ಹಾದಿಗೆ ಹೋದ್ರೆ ಅಥವಾ ಇನ್ನೊಂದಕ್ಕೆ ಬಂದರೆ ಸರಿದೂಗಿಸೋಂಥ ಕೆಲಸ ಮಾಡೋವಂಥ ಕೆಲಸನ ಮಾಧ್ಯಮ ಅವರು ಉದ್ಧಾರ ಮಾಡ್ತಾರೆ. ನಮ್ಮಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಹೆಂಗೋ ಹಾಗೇನೆ ಸಮಾಜದಲ್ಲಿ ಒಂದು ಪತ್ರಿಕಾ ರಂಗನೂ ಬಹಳ ಮುಖ್ಯ. ಯಾಕಂದರೆ ಇವತ್ತು ಇಲ್ಲಿದ್ದ ಒಂದು ಗ್ರಾಮ ಮಟ್ಟದಿಂದ ಇಟ್ಕೊಂಡು ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಕೂಡ ಈ ಪತ್ರಿಕಾ ಮಾಧ್ಯಮ ಬಹಳ ಒಂದು ಇದನ್ನು ನಡೆಸ್ಕೊಂಡು ಬರ್ತಾ ಇರೋಂಥ ಒಂದು ಇದು ಯಾವ ಥರ ಅಂತ ಅಂದರೆ, ಕೆಲವೊಂದು ಇವುಗಳನ್ನ ಸ್ವೇಚ್ಛೆಯಿಂದ ಹೋಗೋದು, ಒಂದು ಹಿಟ್ಲರಿಸಮಿಂದ ಹೋಗೋ ಅಂಥವ್ರನ್ನ ತಡೆದು ನಿಲ್ಲಿಸೋದಿರ್ಬೋದು, ಅಥವಾ ಒಂದು ಗ್ರಾಮದಲ್ಲಿ ಆಗ ಅನ್ಯಾಯಗಳನ್ನ ಅದ್ರ ವಿರುದ್ಧ ಧ್ವನಿ ಎತ್ತೋದ್ರ ಮುಖಾಂತರ ಆಗಿರ್ಬೋದು, ಕೆಲವೊಂದು ಸರಿ ದೂಗಿಸ್ಕೊಂಡು ಹೋಗೋಂಥ ಕೆಲಸ ಕಾರ್ಯಗಳನ್ನ ಎಲ್ಲ ಥರದಲ್ಲೂ ಒಂದೇ ಥರ ಅಂತಲ್ಲ, ಈ ಒಂದು ಸಣ್ಣ ಎಕ್ಸಾಂಪಲ್ ಎಲ್ಲ ಥರನ ಮಾಡ್ಕೊಂಡು ಹೋಗೋಂಥ ರಂಗ. ಆ ರಂಗದಿಂದ ಇವಾಗ ಇವತ್ತು ನಮ್ಮ ಘನ ಸರ್ಕಾರ ಮತ್ತು ತಾಲೂಕು ಆಡಳಿತ ವತಿಯಿಂದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿರೋ ನಮಗೆಲ್ಲ ತುಂಬ ಸಂತೋಷ. ಬ್ರದರ್ಗೆ ಇನ್ನೂ ಆರೋಗ್ಯ, ಐಶ್ವರ್ಯ ಇನ್ನೂ ಹೆಚ್ಚಿನದಾಗಿ ದೇವರು ಕಲ್ಪಿಸಿ ಇನ್ನೂ ಸಮಾಜದ ಕೆಲಸ ಮಾಡಲಿ ಅಂತ ನಾನು ಈ ಮೂಲಕ ಅಭಿನಂದಿಸ್ತೀನಿ.